ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಹುಬ್ಬಳ್ಳಿಯಿಂದ ತಾರಾ ಕರೆ ಮಾಡಿದ್ದಾರೆ. ತಾರಾ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಇದು ನನ್ನ ಕಾಲಲ್ಲಿ ತುಂಬಾ ನೋವು ಇದೆ ಮೇಡಮ್. ಮಂಡಿಯಿಂದ ಕೆಳಗೆ ನನಗೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಿದ್ದೆನೂ ಬರಲ್ಲ, ತುಂಬಾನೇ ನೋವು ಇದೆ. ಅದು ನನಗೆ ಡಾಕ್ಟರ್ ಕಷ್ಟ ಆಗ್ತಾ ಇದೆ. ಎಷ್ಟು ತಿಂಗಳಿಂದ ಈ ತರ ತೊಂದರೆ ಇದೆ ಮೇಡಮ್? ಇದು ನನಗೆ ವರ್ಷದ 1-2 ವರ್ಷ ಆಯ್ತೇನೋ ಸರ್ ಆಗ್ತಾ ಇದೆ. ಓಕೆ, ಎಲ್ಲಾದ್ರೂ ವೈದ್ಯರನ್ನ ಭೇಟಿ ಆಗಿದ್ರಾ? ಇಲ್ಲ ಸರ್, ನಾನು ವೈದ್ಯರನ್ನ ಭೇಟಿ ಆಗ್ಲಿಲ್ಲ. ಸುಮ್ಮನೆ ಎಣ್ಣೆ ಅದು ಹಚ್ಕೊಂಡೇ ಇದೀನಿ. ಓಕೆ, ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೊಳ್ತಾನೆ ಇರ್ತೀನಿ. ಓಕೆ. ಫಸ್ಟ್ ಏನ್ ತೊಂದರೆ ಅಂತ ತಿಳ್ಕೊಳ್ಬೇಕಾಗತ್ತೆ. ಯಾವ್ದೇ ರೀತಿ ರಕ್ತನಾಳ ಊದ್ಕೊಂಡಿದ್ಯಾ? ಇಲ್ಲ ಸರ್, ಏನಿಲ್ಲ. ಆ ತರ ಏನಿಲ್ಲ. ನಾನು ಇವಾಗ 15 ದಿವಸಕ್ಕೆ ಮುಂಚೆ ನಾನು ಒಂದ್ಸತಿ ಎದ್ದು ನಿಂತ್ಕೋಬೇಕಾದ್ರೆ ಅದು ಕಾಲಲ್ಲಿ ತೆಳಕಂತು. ಓಕೆ, ಅವಾಗ ಅವತ್ತಿಂದ ಇವಾಗ 15 ದಿವಸದಿಂದ ನನ್ ತುಂಬಾನೇ ನೋವಿದೆ, ನಡೆಯಕ್ಕೆ ಆಗ್ತಾ ಇಲ್ಲ. ಓಕೆ, ನೀವೇನ್ ಮಾಡಿ ಅಂತ ಹೇಳಿದ್ರೆ, ಈಗ ಕಲ್ಲುಪ್ಪನ್ನ ಬಿಸಿ ಮಾಡಿ ಕಾಪ್ಟ ಕೊಟ್ಕೊಳ್ಬೋದಮ್ಮ. ಯಾವುದೇ ರೀತಿ ಮೆಡಿಕೇಶನ್ಸ್ ಅವಶ್ಯಕತೆ ಇರೋದಿಲ್ಲ. ನೀವು ಸ್ವಲ್ಪ ವಾಕಿಂಗ್ ಮಾಡಿ ಮತ್ತೆ ಕಲ್ಲುಪ್ಪು ಫರ್ಮೆಂಟೇಷನ್ ಅಂತ ಹೇಳ್ತೇವೆ, ಸಾಲ್ಟ್ ಫರ್ಮೆಂಟೇಷನ್ ಅಂತ ಹೇಳ್ತೇವೆ, ಅದನ್ನ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ನೋವು ಕಡಿಮೆ ಆಗುತ್ತೆ. ಯಾವುದೇ ರೀತಿ ಪ್ರೆಷರ್ಸ್ ಎತ್ತೋದಾಗ್ಲಿ, ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋದಾಗ್ಲಿ ಅದೆಲ್ಲ ಖಂಡಿತ ಮಾಡಬೇಡಿ, ಗುಣ ಆಗುತ್ತೆ. ಓಕೆ, ಈಗ ಸ್ವರೂಪದಿಂದ ನಿರಂಜನ್ ಕರೆ ಮಾಡಿದ್ದಾರೆ. ನಿರಂಜನ್ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಡಾಕ್ಟರ್, ನನಗೆ ನಮಸ್ತೆ, ಹೇಳಿ. ಕೆಳಗಡೆ ಒಂದು ಸಣ್ಣಕ್ಕೆ ವೆರಿಕೋವೆನ್ಸ್ ಅಂತ ನೀವೇನು ತೋರಿಸ್ತಾ ಇದೀರ ಅದಿದೆ. ಓಕೆ, ಅದು ಯಾವ್ದು ಕಾಲಿಗೆ ಲೋಡ್ ಹಾಕಿದವಾಗ ಆ ಲೋಡ್ ಸ್ವಲ್ಪ ನನ್ನ ಕಾಲನ್ನ ಎತ್ತರದಲ್ಲಿ ಇಟ್ಟು ಮಲಗಿದವಾಗ ಸಂಜೆ ಟೈಮಿಗೆ ನೋವು ಜಾಸ್ತಿ ಆಗುತ್ತೆ. ಓಕೆ, ನೀವೇನು ಹೇಳ್ತಾ ಇದ್ದೀರ ಅದು ಪಕ್ಕ ವೆರಿಕೋಸ್ ವೇನ್ಸ್ ಅಂತ ಗೊತ್ತಾಗ್ತಿದೆ. ನಾನು ಹೇಳಿದೆ ರಕ್ತ ಸಂಚಾರ ಕಡಿಮೆ ಇರುತ್ತೆ, ಅದರಿಂದ ನಿಮಗೆ ವೆರಿಕೋಸ್ ವೇನ್ಸ್ ಬರುತ್ತೆ ಅಂತ ಹೇಳಿದೆ. ನೀವೇನು ಮಾಡಿ ಅಂತ ಹೇಳಿದ್ರೆ, ಮಲ್ಕೊಳ್ಬೇಕಾದ್ರೆ 2 ಪಿಲ್ಲೋ ಇಟ್ಕೊಂಡು ಅದ್ರ ಮೇಲೆ ಕಾಲು ಇಟ್ಕೊಂಡು ಮಲ್ಕೊಳ್ಬೇಕಾಗತ್ತೆ. ಎಲಿವೇಶನ್ ಆಫ್ ದಿ ಲೆಗ್ ಅಂತ ಹೇಳ್ತೇವೆ. ಈ ಥರ ಮಾಡ್ತು ಅಂತ ಹೇಳಿದ್ರೆ ಯಾವುದೇ ರೀತಿ ನಿಮಗೆ ರಕ್ತ ಸಂಚಾರಕ್ಕೆ ಅಡೆತಡೆ ಆಗೋದಿಲ್ಲ, ರಕ್ತ ಸಂಚಾರ ಕರೆಕ್ಟಾಗಿ ಆಗುತ್ತೆ. ಅದರಿಂದ ಕೂಡ ನಿಮಗೆ ಅದೇನು ಊದ್ಕೊಂಡಿರುತ್ತೆ ಅದನ್ನು ಕಡಿಮೆ ಮಾಡ್ಬೋದು, ಅದರಿಂದ ಕಾಂಪ್ಲಿಕೇಶನ್ಸ್ ಕೂಡ ಕಡಿಮೆ ಮಾಡ್ಬೋದು. ಯಾವುದೇ ರೀತಿ ಮೆಡಿಕೇಶನ್ಸ್ ಅವಶ್ಯಕತೆ ಇರೋದಿಲ್ಲ. ನೀವು ನಾನು ಹೇಳ್ದಂಗೆ ಮಾಡಿ ಖಂಡಿತ ಗುಣ ಆಗುತ್ತೆ. ಓಕೆ, ಭದ್ರಾವತಿಯಿಂದ ಚಿನ್ನು ಕರೆ ಮಾಡಿದ್ದಾರೆ. ಚಿನ್ನು ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್, ಅಲ್ಲಿ ನಮ್ಮ ಪರಿಚಯದವ್ರಿಗೊಬ್ರಿಗೆ ಮೊನ್ನೆ ಹುಷಾರಿರ್ಲಿಲ್ಲ. ಇದಕ್ಕಿದಂಗೆ ಚೆನ್ನಾಗೇ ಇದ್ರು. ಅದಕ್ಕೆ ಅವರಿಗೆ ಫುಲ್ ಪೈನ್ ಬಂದ್ಬಿಟ್ಟಿತ್ತು, ಎದೆ ನೋವು ತುಂಬಾ ಬಂದ್ಬಿಟ್ಟಿತ್ತು. ಚೆನ್ನಾಗಿದ್ದಾರೆ. ಓಕೆ, ಅಲ್ಲ, ಏನಾಗಿದೆ ಹೇಳಿ? ಅವ್ರಿಗೆ ಚೆನ್ನಾಗೇ ಇದ್ರು, ವಾಕ್ ಮಾಡ್ತಾರೆ, ಎಲ್ಲ ಮಾಡ್ತಿದ್ದಾರೆ. ಬಟ್ ಎದೆ ನೋವು ಬಂದ್ಬಿಟ್ಟಿತ್ತು, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ಇಲ್ಲಿ ಒಂಚೂರು ಏನೋ ಮಾಡಿದ್ದಾರೆ, ಗೊತ್ತಿಲ್ಲ, ಅದು ಪೈನ್ ಅಂತ ಹೇಳಿ ಮೊನ್ನೆ ಅಡ್ಮಿಟ್ ಎಲ್ಲ ಆಗಿದ್ರು. ನಿಮಗೆ ಕರೆಕ್ಟಾಗಿ ವಿಷಯ ನಿಮಗೆ ಗೊತ್ತಿಲ್ಲ ಅಂದ್ಕೊಳ್ತೀನಿ. ಇವಾಗ ಸುಮ್ಮನೆ ಎದೆ ನೋವು ಅಂದರೆ ಅದಕ್ಕೆ ನಾನು ಮೆಡಿಸಿನ್ಸ್ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ECG ಮಾಡಿಸ್ಬೇಕಾಗತ್ತೆ, ಏನು ಕಾರಣ ಅಂತ ತಿಳ್ಕೊಬೇಕಾಗತ್ತೆ. ನೀವು ದಯವಿಟ್ಟು ನಮ್ಮ ಹೋಮಿಕೇರ್ ಹಾಸ್ಪಿಟಲ್ಗೆ ಬಂದು ನೀವು ಆ ಪೇಷಂಟ್ನ ಕರ್ಕೊಂಬಂದು ನಾವು ಟೆಸ್ಟ್ ಮಾಡಿಸ್ತೇವೆ. ಅದ್ರ ಮೇಲೆ ಯಾವ ರೀತಿ ಮೆಡಿಕೇಷನ್ಸ್ ಕೊಡಬೇಕಾ ಬೇಡವಾ, ಏನು ತೊಂದರೆ ಆಗಿದೆ, ಯಾಕೆ ತೊಂದರೆ ಆಗಿದೆ ಅಂತ ತಿಳ್ಕೊಂಡು ಮೆಡಿಸಿನ್ಸ್ ತೊಗೊಳ್ಬೇಕಾಗತ್ತೆ. ನೀವು ಬಂದು ಭೇಟಿಯಾಗಿ. ಓಕೆ, ಬಿಜಾಪುರದಿಂದ ಯೋಗಿನಿ ಕರೆ ಮಾಡಿದ್ದಾರೆ. ಯೋಗಿನಿ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ನಮಸ್ಕಾರ ಸರ್. ನಮಸ್ತೆ, ಹೇಳಿ. ನನಗ ಮಡಕಾಲ್ ಹತ್ರ ಈ ತರ ನೀವೇನ್ ಟಿವಿದಾಗ ತೋರಿಸ್ತಾ ಇದ್ರಲ್ಲ, ಆ ತರ ಎಲ್ಲ ಕಾಣಿಸ್ತಿದೆ. ಬಟ್ ಅದರಿಂದ ಏನ್ ಪೇನ್ ಗಿನ್ ಏನೂ ಇಲ್ಲ. ಓಕೆ, ಅದಕ್ಕೇನ್ ಮುಂದೇನ್ ಪ್ರಾಬ್ಲಮ್ ಆಗ್ಬೋದಾ? ಎಷ್ಟು ಏಜ್ ನಿಮಗೆ? ವಯಸ್ಸೆಷ್ಟು? ನನಗೆ 39 ಇದೆ. 39 ಇದೆ. ಓಕೆ, ದಿಸ್ ಇಸ್ ದ ಏಜ್. ನಾನು ಹೇಳಿದೆ ಎಬೋವ್ 40 ಏಜಲ್ಲಿ ನಾವು ಈ ವೆರಿಕೋಸ್ ವೇನ್ಸ್ನ ಕಾಣ್ತೇವೆ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಬೇಡಿ. ನಾನು ಹೇಳ್ದಂಗೆ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಅಂತ ಏನು ಹೇಳ್ತೇವೆ, ಕಾಲನ್ನ ಮೇಲೆತ್ತಿ ಮಲ್ಕೊಳ್ಳೋದಾಗಲಿ, ಮತ್ತು ಕೂತ್ಕೊಳ್ಬೇಕಾದ್ರೆ ಟೇಬಲ್ ಮೇಲೆ ಕಾಲು ಇಟ್ಕೊಂಡು ಕೂತ್ಕೊಳ್ಳೋದಾಗಲಿ, ಈ ಥರ ಮಾಡ್ತು ಅಂತ ಹೇಳಿದ್ರೆ ಅಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಯಾವುದೇ ರೀತಿ ಮೆಡಿಕೇಷನ್ಸ್ ಬೇಡ. ನೀವು ಅದು ಮನೇಲೇ ಮಾಡಿ ಮತ್ತು ವಾಕಿಂಗ್ ಮಾಡ್ತೀರಿ. ಡೈಲಿ 2 to 3 ಕಿಲೋಮೀಟರ್ಸ್ ವಾಕಿಂಗ್ ಮಾಡಬೇಕಾಗತ್ತೆ. ಯಾವಾಗ ನಿಮಗೆ ವಾಕಿಂಗ್ ಮಾಡ್ತೀರಾ ಆವಾಗ ಕಾಫ್ ಮಸಲ್ಸ್ ಮೀನ್ ಕಂಡ ಸ್ಟ್ರೆಂತ್ ಆಗ್ತಾ ಹೋಗ್ತಾ ಇರುತ್ತೆ. ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಆಗಲಿ, ಯಾವುದೇ ರೀತಿ ತೊಂದರೆ ಆಗಲಿ ಆಗೋದಿಲ್ಲ. ಯಾವುದೇ ರೀತಿ ಮೆಡಿಕೇಶನ್ಸ್ ಬೇಡ. ಓಕೆ, ಬೆಂಗಳೂರಿಂದ ಮಂಚೇಗೌಡ ಕರೆ ಮಾಡಿದ್ದಾರೆ. ಮಂಚೇಗೌಡ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಇವಾಗ ಏನಾಗ ವೆರಿಫೈ ತೋರಿಸ್ತಾ ಇದ್ರಲ್ಲ, ನನ್ಗೆ ಸೇಮ್ ಅದೇ ತರ ಇದೆ ಮೇಡಮ್. ಬಲ್ಲಕಲ್ಲಲ್ಲಿ ಅದು ಡಾಕ್ಟರ್ ಹತ್ರ ಚೆಕ್ ಮಾಡಿస్తే ಅದು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಮುಂದೆ ಏನಾದ್ರು ತೊಂದರೆ ಆಗುತ್ತೆ ಮೇಡಮ್ ಅದರಿಂದ? ಓಕೆ, ಇವಾಗ ಏನು ಗೊತ್ತಾ ಸರ್, ಎಲ್ಲದಕ್ಕೂ ಆಪ್ರೇಷನ್ನೇ ನಿಮಗೆ ಕೊನೆ ಹಂತ ಅಂತ ತಿಳ್ಕೊಬಾರ್ದು. ಇವಾಗ ಎಷ್ಟೋ ಜನ ಬರ್ತಾರೆ ನಮ್ಮಲ್ಲಿ ಆಪ್ರೇಷನ್ ಮಾಡಿ ಬರ್ಕೊಂಡಿರ್ತಾರೆ. ಈಗ ರೈಟ್ ಲೆಗ್ ಆಪ್ರೇಷನ್ ಆಗಿರುತ್ತೆ, ಆಮೇಲೆ ಒಂದು 2-3 ಮಂತ್ಸ್ ಆದಮೇಲೆ ಲೆಫ್ಟ್ ಲೆಗ್ಗಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ಥರದಲ್ಲ ಆಪ್ರೇಷನ್ನೇ ನಿಮಗೆ ಲಾಸ್ಟ್ ಸ್ಟೇಜ್ ಅಂತ ತಿಳ್ಕೊಳ್ಬೇಡಿ. ನಾನು ಹೇಳ್ದಂಗೆ ಮ್ಯಾನೇಜ್ಮೆಂಟ್ ಮಾಡಿ. ಮತ್ತು ಏನಾಗುತ್ತೆ ಅಂತ ಹೇಳಿದ್ರೆ ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಬರುತ್ತೆ, ಅದು ಸಾಕ್ಸ್ ಥರ ಬರುತ್ತೆ. ನೀವು ಅದು ಹಾಕೊಳ್ತಾ ಬಂತು ಅಂತ ಹೇಳಿದ್ರೆ, ಅಲ್ಲಿ ವಾಕಿಂಗ್ ಮಾಡ್ತಾ ಬಂತು ಅಂತ ಹೇಳಿದ್ರೆ ಯಾವುದೇ ರೀತಿ ನಿಮಗೆ ಕಾಂಪ್ಲಿಕೇಶನ್ ಆಗಲಿ ಅವಾಯ್ಡ್ ಆಗುತ್ತೆ. ಯಾವುದೇ ರೀತಿ ಸರ್ಜರಿ ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಸರ್ಜರಿಯಿಂದ ಕೂಡ ಕಾಂಪ್ಲಿಕೇಶನ್ ಆಗಿ ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತೇವೆ, ಅದರಿಂದ ಕೂಡ ಈ ವೆರಿಕೋಸ್ ವೇನ್ಸ್ನ ಕಡಿಮೆ ಮಾಡ್ಬೋದು. ಓಕೆ, ಗುಜರಾತಿಂದ ಶೈಲಜಾ ಕರೆ ಮಾಡಿದ್ದಾರೆ. ಶೈಲಜಾ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಮಾತಾಡಿ ಶೈಲಜಾ. ಹಲೋ, ಹೇಳಿ.
ನನ್ ಮಗಳು ಈಗ ಒಂದ್ ವಾರದಿಂದ ಬಿದ್ದಿದ್ರು ಮೆಟ್ಟಿಂದ. ಓಕೆ ಅದು ಮುಂದ್ಗಡೆ ಇದಿಲ್ಲ, ಅದೇ ಹಿಂದೆ ಮಸಲ್ಸ್ ಅಲ್ಲಿ ನೋವು ಬರ್ತಾ ಇದೆ ಅವಳಿಗೆ. ಓಕೆ ಎಲ್ಲಿ ಏಟ್ ಬಿದ್ದಿತ್ತಮ್ಮ? ಏನಾದ್ರು ಫ್ರ್ಯಾಕ್ಚರ್ಸ್ ಏನಾದ್ರು ಆಗಿತ್ತಾ? ಅದಕ್ಕೆ ಏನ್ ಕಾರಣ ಇರ್ಬೋದು ಅಂತ. ಅಲ್ಲಲ್ಲ, ಬಿದ್ದಿದ್ದು ಅಂತ ಹೇಳಿದ್ರಲ್ಲ, ಏನೋ ಫ್ರ್ಯಾಕ್ಚರ್ ಆಗಿದೆಯಾ ಇಲ್ಲ ಜಸ್ಟ್ ಅಬ್ರೇಷನ್ಸ್ ಏನಾದರೂ ಆಗಿದೆಯಾ? ಏನಾಗಿದೆ? ಅಲ್ಲಿ ಓಕೆ, ನೀವೇನು ಮಾಡಿ ಅಂತ ಹೇಳಿದ್ರೆ ಅದು ನೋಡಬೇಕಾಗತ್ತೆ ಅಮ್ಮ. ನೀವು ಬಿದ್ದಿರೋದು ಏನು ಫ್ರ್ಯಾಕ್ಚರ್ ಆಗಿದೆಯಾ ಇಲ್ಲ ಏನೋ ರೆಡಿಮಾ ಊದ್ಕೊಂಡಿದ್ಯಾ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಇಲ್ಲ ಮಸಲ್ ಕ್ಯಾಚ್ ಆಗಿದೆಯಾ ಅಂತ ತಿಳ್ಕೊಂಡು ನಾವು ಮೆಡಿಕೇಶನ್ಸ್ ಕೊಡಬೇಕಾಗತ್ತೆ ಅಮ್ಮ. ಓಕೆ, ಅಂದರೆ ಟ್ರೀಟ್ಮೆಂಟು ಅಂತ ವಿಷಯಕ್ಕೆ ಬರೋದಾದರೆ ವ್ಯಾರಿಕೋಸ್ ವೇನ್ಸ್ ಪ್ರಾಬ್ಲಮ್ಗೆ ಏನು ಟ್ರೀಟ್ಮೆಂಟ್ ಇದೆ ಹೋಮಿಯೋಪತಿ? ಈಗ ಹೋಮಿಯೋಪತಿಕಲಿ ಪೇಷಂಟ್ಸ್ ಯಾವಾಗ ತುಂಬ ವರ್ಷದಿಂದ ಪೇನ್ ಕಿಲ್ಲರ್ಸ್ ತೊಗೊಂಡಿರ್ತಾರೆ, ತುಂಬ ವರ್ಷದಿಂದ ಆ್ಯಂಟಿಬಯೋಟಿಕ್ಸ್ ತೊಗೊಂಡಿರ್ತಾರೆ. ಆ ಸಡನ್ನಾಗಿ ಮಾತ್ರ ಆ ನೋವು ಕಡಿಮೆ ಆಗಿರುತ್ತೆ. ಮತ್ತು ಎಷ್ಟೋ ಜನ ಒಬ್ಬರು ಪೇಷಂಟ್ ಕೂಡ ಹೇಳಿದ್ರು, ಕಾಲರ್ ಕೂಡ ಆಪ್ರೇಷನ್ ಸಜೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂತ. ಎಷ್ಟೋ ಜನಕ್ಕೆ ಆಪ್ರೇಷನ್ ಮಾಡಿಸ್ಕೊಳ್ಳೋಕೆ ಇಷ್ಟ ಇರೋದಿಲ್ಲ. ಅಂಥ ಪೇಷಂಟ್ಸ್ ಏನಾದರೂ ಹೋಮಿಯೋಪತಿಕಲ್ಲಿ ಬಂದಾಗ ನಾವು ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಕೊಡ್ತೇವೆ. ಅವ್ರ ಸ್ವಭಾವದ ತಕ್ಕಂಗೆ ನಾವು ಮೆಡಿಕೇಶನ್ಸ್ ಕೊಡ್ತೇವೆ. ಆ್ಯಂಡ್ ದೇರ್ ಆರ್ ಸ್ಪೆಸಿಫಿಕ್ ರೆಮಿಡೀಸ್ ಫಾರ್ ವೆರಿಕೋಸ್ ವೇನ್ಸ್ ಇನ್ ಹೋಮಿಯೋಪತಿ ಅಂತ ಹೇಳ್ತೇವೆ. ಮೇಯ್ನಾಗಿ ಆರ್ನಿಕಾ ಮೌಂಟೇನ್ ಅನ್ನೋ ಮೆಡಿಸಿನ್ ಇದೆ. ಅಲ್ಲಿ ಯಾವಾಗ ಪ್ರಿಸ್ಕ್ರೈಬ್ ಮಾಡ್ತೇವೆ ಅಂತ ಹೇಳಿದ್ರೆ ಬ್ರೈನ್ ಸಡನ್ ಮೋಷನ್, ಅಮಿಲರೇಷನ್, ರೆಸ್ಟ್, ಸ್ವಲ್ಪ ಕೂತ್ಕೊಂಡ್ರೆ ರೆಸ್ಟ್ ತೊಗೊಂಡ್ರೆ ನೋವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂಥ ಪೇಷಂಟ್ಸ್ ಏನಾದರೂ ಹೋಮಿಯೋಪತಿಕಲ್ಲಿ ಬಂದಾಗ ನಾವು ಆರ್ನಿಕಾ ಮೌಂಟೇನ್ ಅನ್ನೋ ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ. ಇನ್ನೊಂದು ರಸ್ಟಾಕ್ಸ್ ಅನ್ನೋ ಮೆಡಿಸನ್ ಇದೆ. ಅಲ್ಲಿ ಅದು ಯಾವಾಗ ಪ್ರಿಸ್ಕ್ರೈಬ್ ಮಾಡ್ತೇವೆ ಅಂತ ಹೇಳಿದ್ರೆ ಇನಿಷಿಯಲ್ ಮೋಷನ್ ಅಗ್ರಿವೇಷನ್, ಕಂಟಿನ್ಯೂಡ್ ಮೋಷನ್ ಅಮಿಲರೇಷನ್ ಅಂತ ಹೇಳ್ತೇವೆ. ಸ್ವಲ್ಪ ಒಂದು 2 ಹೆಜ್ಜೆ ಇಟ್ಟಾಗ ಕಾಲು ನೋವು ಜಾಸ್ತಿ ಆಗುತ್ತೆ, ಭಾರ ಜಾಸ್ತಿ ಆಗುತ್ತೆ, ಒಂದು 10 ಹೆಜ್ಜೆ ಇಟ್ಟರೆ ಕಡಿಮೆ ಆಗುತ್ತೆ, ಒಂದು ಸ್ವಲ್ಪ ದೂರ ನೋಡಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿ ಬರ್ತಾರೆ. ಅಂಥ ಪೇಷಂಟ್ಸ್ ಏನಾದರೂ ಹೋಮಿಯೋಪತಿಕಲ್ಲಿ ಬಂದಾಗ ನಾವು ರಸ್ಟಾಕ್ಸ್ ಅನ್ನೋ ಮೆಡಿಸನ್ನ ಪ್ರಿಸ್ಕ್ರೈಬ್ ಮಾಡ್ತೇವೆ. ಇನ್ನೊಂದು ಹೆಮಾಮೆಲಿಸ್ ಅಂತ ಮೆಡಿಸಿನ್ ಇದೆ. ಇದು ಯಾವಾಗ ಪ್ರಿಸ್ಕ್ರೈಬ್ ಮಾಡ್ತೇವೆ ಅಂತ ಹೇಳಿದ್ರೆ ವೆರಿಕೋಸ್ ವೇನ್ಸ್ ಅಸೋಸಿಯೇಟೆಡ್ ವಿತ್ ಬ್ಲೀಡಿಂಗ್. ಅಸೋಸಿಯೇಟೆಡ್ ಈಗ ರಕ್ತ ಊದ್ಕೊಳ್ತಾ ಇರುತ್ತೆ, ರಕ್ತನ ಊದ್ಕೊಳ್ತಾರೆ, ಬ್ಲೀಡಿಂಗ್ ಯೂಸ್ ಆಗ್ತಾ ಇರುತ್ತೆ, ಈ ವೆರಿಕೋಸ್ ಅಲ್ಸರ್ಸ್ ಆಗ್ತಾ ಇರುತ್ತೆ. ಈ ಥರದ್ದು ಏನಾದರೂ ಕಂಡೀಷನ್ಸ್ ಇಟ್ಕೊಂಡು ಬಂದಾಗ ನಾವು ಹೆಮಾಮೆಲಿಸನ್ನು ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ. ನಾನು ಇನ್ನೊಂದು ಕಾರಣ ಕೂಡ ಹೇಳಿದೆ, ತುಂಬ ದಪ್ಪ ಇರೋಲ್ಲಿ ಬರುತ್ತೆ ಅಂತ ಹೇಳಿದ್ರೆ. ಏನಾದರೂ ಒಬೆಸಿಟಿಯಿಂದ ನಿಮಗೆ ವೆರಿಕೋಸ್ ವೇನ್ಸ್ ಬರ್ತಿದೆ ಅಂತ ಹೇಳಿದ್ರೆ ಕ್ಯಾಲ್ಕೇರೆ ಕಾರ್ಬೋನಿಕಮ್ ಅನ್ನೋ ಮೆಡಿಸನ್ನ ಕೊಟ್ಟು ಪ್ರಿಸ್ಕ್ರೈಬ್ ಮಾಡ್ತೇವೆ. ಇನ್ನೊಂದು ಭಾಳ ಒಳ್ಳೆ ಮೆಡಿಸನ್ನು ಪಲ್ಸೆಟಿಲಾ ಅನ್ನೋ ಮೆಡಿಸನ್ ಇದೆ. ಪಲ್ಸೆಟಿಲಾ ಯಾವಾಗ ಪ್ರಿಸ್ಕ್ರೈಬ್ ಮಾಡ್ತೇವೆ ಅಂತ ಹೇಳಿದ್ರೆ ಇವಾಗ ಕೋಲ್ಡ್ ವಾಟರ್ ಅಗ್ರಿವೇಷನ್ ಆಗಲಿ, ಅಮಿಲರೇಷನ್ ಬೈ ಕೋಲ್ಡ್ ವಾಟರ್, ಅಗ್ರಿವೇಷನ್ ಬೈ ಹೀಟ್ ಅಂತ ಹೇಳ್ತೇವೆ. ಬಿಸಿನೀರು ಹಾಕಿದ್ರೆ ಕಾಲು ನೋವು ಜಾಸ್ತಿ ಆಗುತ್ತೆ, ತಣ್ಣೀರು ಹಾಕೊಂಡ್ರೆ ಕಾಲು ನೋವು ಕಡಿಮೆ ಆಗುತ್ತೆ. ಇವಾಗ ಮೇಯ್ನಾಗಿ ಪ್ರೆಗ್ನೆನ್ಸಿ ಕೂಡ ಹೇಳಿದೆ, ಪ್ರೆಗ್ನೆನ್ಸಿ ಇಸ್ ಒನ್ ಆಫ್ ದಿ ಕಾಸ್ ಅಂತ. ಏನಾದರೂ ಪ್ರೆಗ್ನೆಂಟ್ ಲೇಡಿ ನಮ್ಮಲ್ಲಿ ನಾವು ವೆರಿಕೋಸ್ ವೇನ್ಸ್ ಇದೆ, ನಮಗೆ ತುಂಬ ಕಾಲು ಭಾರ ಆಗ್ತಿದೆ, ತುಂಬ ನೋವು ಜಾಸ್ತಿ ಆಗ್ತಿದೆ, ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಈ ಥರ ಏನಾದರೂ ಪೇಷಂಟ್ಸ್ ಹೇಳಿ ಬಂದಾಗ ನಾವು ಆ ಕಂಡೀಷನಲ್ಲಿ ಪ್ರೆಗ್ನೆಂಟ್ ಲೇಡಿಗೆ ನಾವು ಪಲ್ಸೆಟಿಲಾ ಲೋ ಪೊಟೆನ್ಸಿಯಲ್ಲಿ ಕೊಟ್ಟಾಗ ಯಾವುದೇ ರೀತಿ ಬ್ಲಡ್ ಕ್ಲಾಟ್ ಆಗಲಿ, ಯಾವುದೇ ರೀತಿ ರಕ್ತ ಸಂಚಾರ ಅಡೆತಡೆ ಆಗೋದಿಲ್ಲ, ಆವಾಗ ಕ್ಯೂರ್ ಆಗುತ್ತೆ. ಓಕೆ, ಇದು ಅನುವಂಶವಾಗಿ ಬರುವಂತಹ ಸಮಸ್ಯೆ ಅಂತೂ ಅಲ್ಲ? ಖಂಡಿತ ಅಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ವೆರಿಕೋಸ್ ವೇನ್ಸ್ ಅಂದರೆ ಅದು ರಕ್ತನಾಳಗಳ ಸಮಸ್ಯೆಗಳು ಏನೆಲ್ಲ ಇರುತ್ತೆ ಟ್ರೀಟ್ಮೆಂಟಲ್ಲಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ರಕ್ತನಾಳಗಳು ಉಬ್ಬಿಕೊಳ್ಳೋದಿರ್ಬೋದು, ಹಸಿರಾಗೋದು ಅಥವಾ ನೋವು ಕಂಡುಬರೋದು. ಸೊ ರಕ್ತನಾಳಗಳಲ್ಲಿ ಸಮಸ್ಯೆಗಳು ಉಂಟಾದಾಗ ಯಾವೆಲ್ಲ ಅಪಾಯಗಳಿರುತ್ತೆ ಅದನ್ನು ನೆಗ್ಲೆಕ್ಟ್ ಮಾಡದೆ ಕೂಡಲೇ ವೈದ್ಯರನ್ನ ಭೇಟಿ ಮಾಡಬೇಕು ಅನ್ನೋದು ಇದು ಇವತ್ತಿನ ಸುಹಾಸಿನಿ ತಿಳ್ಕೊಂಡ್ರಿ. ಸೊ ಮತ್ತೊಂದು ವಿಷಯ ಏನಂದರೆ ನಮ್ಮ ಲೈಫ್ ಸ್ಟೈಲ್ ಕೂಡ ಇದಕ್ಕೆ ತುಂಬಾ ಪ್ರಭಾವ ಬೀರುತ್ತೆ. ಲೈಫ್ ಸ್ಟೈಲ್ ನಾವು ನಿರಂತರವಾಗಿ ಕೂತ್ಕೊಂಡು ನಿಂತ್ಕೊಂಡು ಎಕ್ಸಸೈಸ್ ಇಲ್ಲದೇ, ವ್ಯಾಯಾಮ ಇಲ್ಲದೇ ಕೆಲಸ ಮಾಡೋದೇ ಇದ್ದರೆ ಸೊ ಅಲ್ಲಿ ಈ ಸಮಸ್ಯೆಗಳು ಕಂಡುಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ನಿಮ್ಮ ಕೈಲಿದೆ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.